ಅದ್ಯಾಕೋ ಮನೇಲಿ ಚಿಕ್ಕಮ್ಮ ಕಾಣ್ತಿಲ್ಲಲ್ವಾ? ಬೇಕಪ್ಪ, ಚಿಕ್ಕಮ್ಮ ಯಾಕೋ ಬೇಕು ನಿನಗೆ? ನಾನೆಲ್ಲುವ ಮನೆಯಲ್ಲಿ. ಸರಿ ಅಮ್ಮ, ಹಾಗಾದರೆ ನನಗೆ ಹಸಿವಾಗಿದೆ, ಮೊದಲು ಊಟಕ್ಕೆ ಬಡಿಸು. ಏಯ್, ಸಮಯ ಇಲ್ದೆ ಊಟ ಊಟ ಅಂತ ಕೇಳೋದಕ್ಕೆ ಇದನ್ ಧರ್ಮಛತ್ರ ಅಲ್ಲ. ಇವತ್ತಿನಿಂದ ಕೈ ತುಂಬಾ ದುಡಿಬೇಕು ಅಂದ್ರೆ ಹೊಟ್ಟೆ ತುಂಬಾ ಊಟ ಸಿಗೋದು. ಏನ್ ನೋಡ್ತಾ ಇದೀಯಾ? ಮೊದಲು ಕಸ ಗುಡಿಸು, ಪಾತ್ರೆನ ತೊಳಿ, ನೀರ್ ತಗೊಂಡ್ ಬಾ, ಅಂದ್ರೆ ನಿನಗೆ ಊಟ. ಇಲ್ಲ ಅಂದ್ರೆ ಚಿಕ್ಕವನಾದ ನನಗೆ ಕೈ ಭಾರ ಹಾಕ್ತೀಯಮ್ಮ. ಕಸವಾದರೂ ನೂಕಬಹುದು, ಆದರೆ ಕೊಡ ಎತ್ತಲು ಸಾಧ್ಯನಾ? ಬೇಡಮ್ಮ ಬೇಡ. ನನ್ನ ಚಿಕ್ಕಮ್ಮ ಬಂದ ನಂತರ ನೀನು ಹೇಳಿದ ಕೆಲಸವನ್ನೆಲ್ಲ ಮಾಡ್ತೀನಮ್ಮ. ಮೊದಲು ಹಸಿವಾಗಿದೆ, ಊಟಕ್ಕೆ ಬಿಡಿಸಮ್ಮ. ಊಟ ಊಟ ಬೇಡ್ಕೊಂಡು ಹೊಡಿಬೇಡಮ್ಮ, ಹೊಡಿಬೇಡ. ಎಂತ ತಾಯಿಯ ಪ್ರೇಮದ ಮಡಿಲಲ್ಲಿ ಬೆಳೆದ ಜೀವ ಇದು. ಹುಟ್ಟಿ ಇಷ್ಟು ದೊಡ್ಡವನಾದರೂ ಯಾರಿಂದಲೂ ಒಂದು ಏಟು ತಿನ್ನದ ಈ ಜೀವ ನಿನ್ನಿಂದ ಏಟು ತಿನ್ನಬೇಕಾದರೆ ಕಷ್ಟವೆನಿಸುತ್ತಿದೆ ತಾಯಿ, ಕಷ್ಟವೆನಿಸುತ್ತಿದೆ. ಕಷ್ಟ ಆಗಲಾರ್ದಿದೆ ಸುಖ ಸಿಗುತ್ತೆ ನಾವು ಬಡವ. ಸರಿ, ಹಾಗಾದ್ರೆ ನಿನ್ನ ಚಿಕ್ಕಮ್ಮ ಬಂದ ಮೇಲೆ ನಿನ್ಗೆ ಊಟ ಸಿಗೋದು. ಹಾಗೆಲ್ಲ ಬೇಡ ತಾಯಿ. ಶಾಲಾ ಅಡುಗೆಯವರು ತಮ್ಮ ಬೇಡಿಕೆಗಾಗಿ ಇಂದು ಅಡಿಗೆ ಮಾಡಿಲ್ಲ. ಅಲ್ಲದೆ ಮುಂಜಾನೆಯೂ ಕೂಡ ನಾನು ಉಣ್ಣದೆ ಹಾಗೆ ಹೋಗಿದ್ದೇನೆ. ಈಗ ನನಗೆ ತುಂಬಾ ಹಸಿವಾಗಿದೆ ಮಾ. ಊಟಕ್ಕೆ ಬಿಡಿಸು ನಿನ್ನ ಕಾಲಿಗೆ. ಸರಿ ಅಂಜೆ ಮುಟ್ಟಾಳ. ಮನ ಮಕ್ಕಳು ಇಲ್ಲ ಅಂತ ಸುಳ್ಳು ಹೇಳಿ ನಿಮ್ಮ ತಂದೆ ನನ್ನ ಮೋಸ ಮಾಡಿ ನಾನನ್ನು ಜೋಡ್ ಮಾಡಿಬಿಟ್ಟ. ಎಲ್ಲ ನನ್ನ ಕರ್ಮ ನಿನ್ನದು ನಮ್ಮ ಮಲಮಗನಾಗಿ ಹುಟ್ಟಿತ್ತು ನನ್ನ ಕರ್ಮ. ಮಲ ಎಂಬ ಹೇಸಿಗೆ ಪುನಃ ಹೊತ್ತು ಈ ಜೀವ ಅದನ್ನು ಅನುಭವಿಸಲೇಬೇಕಾಗಿದೆ ಅಮ್ಮ. ಈ ಕಷ್ಟಕ್ಕಾಗಿ ನನ್ನನ್ನು ಹತ್ತು ಕಣ್ಮರೆಯಾದೇನಮ್ಮ. ತುತ್ತು ಅನ್ನಕ್ಕೂ ಕೂಡ ಗತಿಯಿಲ್ಲದೆ ಕಾಲನ್ನು ಬೇಕಾಯಿತು ಈ ನನ್ನ ಜೀವನ ಅಮ್ಮ. ಒಂದೇ ಒಂದು ತುತ್ತು ಬಕ್ಕರಿ ಕೊಟ್ಟು ಹೊಟ್ಟೆ ತುಂಬಿಸಮ್ಮ. ಚಾಕ್ರಿ ಮಾಡಿದ್ರೆ ಬಕ್ರೆ ಅಂತ ಇಂದಾಗಲೇ ಹೇಳಿರುವ. ಆಯ್ತಮ್ಮ, ಮೊದಲು ಕಸಾಡುತ್ತೀನಿ. ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ, ನೀ ನನ್ನ ಬಿಟ್ಟು ಎಲ್ಲಿ ಹೋದೆ? ನಿನ್ನ ಮುಖ ಕಾಣದೆ ತುಂಬ ಭಯವಾಗಿದೆ ಬಾ. ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ. ನಂಗೆ ತುಂಬಾ ಆಯಾಸ ಆಗಿದೆ, ಕಾಲು ತುಂಬಾನೇ ನೋವಾಗ್ತಾ ಇದೆ. ಕಾಲು ಹೊತ್ತು ಬಾ. ಆಯ್ತಮ್ಮ. ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ, ನನ್ನ ಬಿಟ್ಟು ಎಲ್ಲಿ ಹೋದೆ? ತಾಯಿಯ ಸೇವೆ ದೇವರ ಸೇವೆ, ದೇಶ ಸೇವೆ ಈಶ ಸೇವೆ. ಆಯ್ತಮ್ಮ, ನಿನ್ನ ಪಾದ ಸೇವೆ ಮಾಡಿ ನನ್ನ ತಾಯಿಯರನ್ನ ಮುಟ್ಟಿಸುತ್ತೀನಮ್ಮ. ಪ್ರೀತಿಯಿಂದ ಪಪ್ಪಿ ಕೊಟ್ಟ ಮಮ್ಮಿ, ನೀ ನನ್ನ ಬಿಟ್ಟು ಎಲ್ಲಿ ಹೋದೆ? ಏನಿದೆ ಮುಟ್ಟಾಳ? ಕಾಲು ಹೊತ್ತು ಅಂದ್ರೆ ಕಾಲು ನೆಪದಲ್ಲಿ ಸೇರ್ತಿರಿಸ್ಕೊತಾ ಇದೆಯಾ? ನಿನ್ನ ಮೈ ಚರ್ಮ ಸರಿತೀನಿ.
ಜಗತ್ತಿಗಿಂತ ವಿಶಾಲವಾದದ್ದು ಅಂದರೆ ತಾಯಿಯ ಆಕಾಶಕ್ಕಿಂತ ಎತ್ತರವಾದದ್ದು ಅಂದರೆ ತಂದೆ ಅಂತ ಹೇಳ್ತಾರೆ. ಸೂರ್ಯನಕ್ಕಿಂತ ಮಿಗಿಲವಾದದ್ದು ಪ್ರಕಾಶ ಜ್ಞಾನ ಅಂತ ಹೇಳ್ತಾರೆ. ಅಂತ ಜ್ಞಾನವಂತ ತಾಯಿಯಾದ ನಿನ್ನಲ್ಲಿ ಹೆತ್ತ ಮಗನ ಕತ್ತು ಕುಯ್ಯುವಂತ ಕೆಲಸ ಮಾಡೋಣ ಬಾ ನಿನ್ನ ಕಾಲಿ. ನನಗೆ 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 ಬುದ್ಧಿ ಅಷ್ಟು ದೊಡ್ಡನಾಗಿ ಬಿಟ್ಟಿಯಾ? ಇರು, ಮಾಡ್ತೀನಿ ನಿನಗೆ. ಕೆಲಸ ಮಾಡಿಬಿಟ್ಟೆ. ನಗುವ ಸುತ್ತನ್ನದಲ್ಲಿ ನಲಿದಾಡಬೇಕಾದ ನೀನು ಈ ರೀತಿ ಬರೆಯೋದಕ್ಕಿಂತ ನನ್ನ ಪ್ರಾಣವಾದರೂ ತೆಗೆಯಬಾರದೆ. ಅಮ್ಮ, ನಿನಗೆ ಈ ಜೀವ ಬೇಡವಾಗಿದ್ದರೆ ಒಂದೇ ಒಂದು ತೊಟ್ಟು ವಿಷ ಕೊಟ್ಟು ಬಿಡಮ್ಮ. ಸಂತೋಷದಿಂದ ಸತ್ತು ನನ್ನ ತಾಯಿಯ ಒಡಲು ಸೇರ್ತೀನ. ತಾಯಿ ತಾಯಿ ಅಂತ ನಾನು ನಾಯಿ ನನ್ನ ಮಗನೇ. ಅಮ್ಮ, ಅಮ್ಮ, ಎಂತ ವಿಷಯಗಳಿಗೆ ಜನ್ಮ ಕೊಡಿದಮ್ಮ. ಹುಟ್ಟಿದ ಕ್ಷಣವೇ ನನ್ನ ಪ್ರಾಣ ನಿನ್ನ ಕೈಯಾರನ್ನು ಕಟ್ಟಿತು. ನನಗಿಂತ ಬರ್ತಿದ್ದಿಲ್ಲಮ್ಮ. ಎಂದೂ ರಕ್ತ ನೋಡಲ ಈ ಕುಮಾರ ಸ್ವಂತ ತನ್ನ ಮೈಯನ್ನೇ ರಕ್ತ ನೋಡಬೇಕಾಯ್ತೆ. ಅಮ್ಮ, ತಾಯಿ ಅವ್ವ ಕೇಳಿದ ಸಾಕಾಗು. ನಿನ್ನ ನಾಲಿಗೆಗೆ ಬರೀ ಕೊಡ್ತೀನಿ. ಏನಿದು ನಿಮ್ಮ ಮಾಡ್ತಿರುವ ಕೆಟ್ಟ ಕೆಲಸ? ನೀನು ಮನುಷ್ಯ ಒಬ್ಬ ರಾಕ್ಷಸಿಯು. ಮಗನಿಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಲ್ಲ,